ಮುಂದೆ ಜೋಗ್ ಜಂಕ್ಷನ್ಗೆ ನಿಮಗೆ ಮತ್ತೆ ಸ್ವಾಗತ. ಜೋಗ್ ಜಂಕ್ಷನ್ಯಾಗ ನೀವು ಜೋಗ್ ಕೊಳ್ಕೊತ ಇದ್ರಂದ್ರೆ ನಿಮಗೆ ಟೆನ್ಷನೇ ಇರೋದಿಲ್ಲ. ಸೊ ಜೋಗ್ ಜಂಕ್ಷನ್ ಇಲ್ಲ ಟೆನ್ಷನ್. ಜೋಗ್ ಹೇಳ್ರಿ ಮತ್ತೆ ನಕ್ಕೋತನ ಇರ್ರಿ. ನೋಡಿರಿ, ಕುಡುಕರ ಬಗ್ಗೆ ನಾ ಮೊನ್ನೆ ರೆಫರೆನ್ಸ್ ಕೊಟ್ಟಿದ್ದೆ ನಿಮಗೆ. ಕುಡುಕರ ಜೋಕು ಭಾರಿ ಮಜಾ ಇರ್ತಾವೆ. ಖರೆ ಅಂದ್ರೆ ಕುಡುಕರು ರೆಗ್ಯುಲರಾಗಿ ಕುಡಿತಿದ್ರಂತಂದ್ರೆ ಅವ್ರದ್ದು ಬೇರೆನೇ ಇರ್ತದೆ. ಯಾಕಂತಂದ್ರೆ ತಾವು ಕುಡುಕರಲ್ಲ ಅಂತ ಹಗಲೆಲ್ಲ ಪ್ರೂವ್ ಮಾಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಿರ್ತಾರೆ ಅಂತ ಹೇಳಿದ್ನಲ್ಲ ನಾನು. ಆದರೆ ಅಕೇಶ್ನಲಿ ಕುಡಿಯೋರ್ದು ಭಾರಿ ಮಜಾ ಇರ್ತದೆ. ನನ್ನ ಗೆಳೆಯ ರವಿ ಕುಲಕರ್ಣಿ ಅಂತ ಹೇಳಿ ಧಾರವಾಡದಾಗಿದ್ದಾನೆ. ಒಂದು ಸರ್ತಿ ಅವ ಏನೋ ಎಕ್ಸ್ಟ್ರಾ ಉಳಿತಂತೋ ಏನೋ ಅಂತೋ ಒಂದು ಬೀರ್ ಬಾಟ್ಲಿ ಮನೆಗೆ ತೊಗೊಂಡು ಹೋದ. ಊಟಕ್ಕಿಂತ ಮೊದಲು ಒಂದು ಗ್ಲಾಸ್ ಬೀರ್ ಕುಡಿದ್ರತ್ತು ಅಂತ ಹೇಳಿ ಬಗ್ಗಿಸ್ಕೊಂಡ. ಹೆಂಡ್ತಿ ಕೇಳಿದ್ಲು ಏನದು ಅಂತ ಹೇಳಿ. ಇವ ಅಂದ, ಒಂದು ಸರ್ತಿ ನೀನು ಕುಡಿದು ನೋಡಲ್ಲ ಅಂತ. ಯಾಕಂದ್ರೆ ಅದೇನು ಕುಡಿತಾರೆ ಸೈ ಟ್ರೈ ಏನೇ ಮಾಡು ಅಂತ. ಬಿಡಲೇ ಇಲ್ಲ, ಭಾಳ ಫೋರ್ಸ್ ಮಾಡಿದ. ಆತಂತಂದು ನಮ್ಮ ರವಿ ಕುಲಕರ್ಣಿ ಹೆಂಡ್ತಿ ಪಾಪ ಒಂದು ಸರ್ತಿ ಅಂತ ತೊಗೊಂಡು ಹಿಂಗೆ ಸಿಪ್ಪಸಿಲ್ಲ. ಏನು ಕಹೀರಿ ಒಗರು ಹೆಂಗೆ ಕುಡಿತೀರಿ ಇದನ್ನ ಅಂತಂದು. ಅದಕ್ಕೆ ರವಿ ಏನಂದಿರ್ಬೇಕು ಹೇಳ್ರಿ, ನೋಡು ನಾ ದಿನ ಎಂಜಾಯ್ ಮಾಡ್ತೇನೆ ಅಂತ ಹೇಳಿದಿನ ಇಂಥದ್ದ ಕಹಿ ಒಂದು ಕುಡಿತೇನೆ ಗೊತ್ತದೇನ ಅಂತ ಊಟ ಹಾಕಿ ಮೇಲೆ ಇರ್ದ. ಒಂದು ಸರ್ತಿ ಒಬ್ಬ ಬಾರ್ನ್ಯಾಗ ಹೋಗಿ ನಿಂತ. ಬಾರ್ ಟೆಂಡರ್ಗೆ ಹೇಳ್ದ ಏನು ಬೇಕು ಅಂದ. ನೀವು ಹೇಳ್ದ, ನೋಡ್ರಿ ನನಗೆ ಆ ಜಾನಿ ವಾಕರ್ ಬೇಕು, 20 ವರ್ಷ ಹಳೆಯದಿರಬೇಕು, 20 ವರ್ಷ ಜಿಸ್ಕಂತ ಹಾಕಿದ. ಕೊಟ್ಕೊಳ್ಳಿ ಅವ್ನು ಕುತ್ಕೊಂಡು ಹಾಕ್ಕೊಡ್ದ. ಸ್ವಾಮಿ ಇದು 20 ವರ್ಷ ಹಳೆಯದಲ್ಲ, ಇದು 19 ವರ್ಷ ಹಳೆಯದು ಅಂದ ಬಾರ್ ಟೆಂಡರ್. ಎಸ್ ನಾ ಗ್ಯಾರಂಟಿ ಹೇಳ್ತೀನಿ. ಸೊ ಬಾರ್ ಟೆಂಡರ್ ಹೋಗಿ ಚೆಕ್ ಮಾಡಿದ, ಕರೆಕ್ಟ್ ಅದು 19 ವರ್ಷದ ಇತ್ತು. ಕರೆಕ್ಟ್ ಕೊಡ್ರಿ ನನಗೆ, 20 ವರ್ಷ ಹಳೆಯದ. ಸರಿ ಮತ್ತೆ ಇವ ಮತ್ತೆ ತೊಗೊಳ 22 ವರ್ಷ ಹಳೆಯದದ. ನೋ ಐ ವಾಂಟ್ 20 ಇಯರ್ಸ್. ನಿನ್ನ ಮಕ್ಕಳು ಹಿಂಗೆ ಈ ರೀತಿ ಟೆಸ್ಟ್ ಮಾಡೋ ನೋಡಿ ಒಬ್ಬ ನಿಂತಿದ್ದ. ನನ್ನಂಥ ಮನುಷ್ಯ ಇರ್ಬೇಕಮ್ಮ. ಅವ ಒಂದು ಗ್ಲಾಸ್ ಇವನು ಮುಂದಿಟ್ಟ. ಎಸ್ ಇದನ್ನು ಕುಡೀರಿ ಅಂದ. ಇವ ಅದನ್ನು ಕುಡ್ದ. ಹುಚ್ಚಿದು ಅಂತಂದ. ಎಸ್ ಹುಚ್ಚಿನ. ಈಗ ಹೇಳ್ರಿ ನನ್ನ ಏಜ್ ಎಷ್ಟದ ಅನ್ಬೇಕು. ಜೋಗ್ ಜಂಕ್ಷನ್ಯಾಗ ಬಾರಿನ ವಿಷಯ ನಡೆದದ್ರಿ. ಬಾರ್ನ್ಯಾಗ ಕುಡುಕರು ಹೆಂಗೆ ಎಂಜಾಯ್ ಮಾಡ್ತಾರೆ ಅಥವಾ ಅಕೇಶ್ನಲಿ ಕುಡಿಯೋರು ಹೆಂಗೆ ಈ ಬದುಕನ್ನು ಎಂಜಾಯ್ ಮಾಡ್ತಾರೆ ಅನ್ನೋದನ್ನು ನಾವು ಮಾತಾಡ್ಲಿಕ್ಕತ್ತಿದ್ವಿ. ಒಂದು ಬಾರಿಗೆ ಕಾಕ ಮತ್ತು ಮಗ ದಿನ ಇಬ್ಬರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಬರೋರು. ಇಬ್ಬರು 2 ರೂಪಾಯಿ ಕುಡಿಯೋರು, ಮನೆಗೆ ಹೋಗೋರು. ಅವ್ರು ಎಷ್ಟು ಪರಿಚಿತರಾಗಿದ್ರು ಅಂತಂದ್ರೆ ಅಲ್ಲಿ ಬಾರ್ ಅಟೆಂಡರ್ ಇವ್ರು ಬಂದು ಕೂಡಲೇ ಬಡ ಬಡ ಇವನಿದ್ರಿಗೆ 2 ರೂಪಾಯಿ ಅವನಿದ್ರಿಗೆ 2 ರೂಪಾಯಿ ತಂದಿಟ್ಟು ಹೋಗೋಣ. ಕೆಲವು ದಿನ ಆದಮೇಲೆ ಏನಾಯ್ತಂತಂದ್ರೆ ಇವ ಮಗ ಡ್ರಿಂಕ್ಸ್ ಮಾಡೋದನ್ನು ಬಿಟ್ಟ. ಆದರೆ ಕಾಕನ ಜೊತೆ ಬರ್ತಿದ್ದ, ದಿನ ಅವನ ಜೊತೆ ಕೂಡ್ತಿದ್ದ ಹೋಗ್ತಿದ್ದ. ಸೊ ಈ ಬಾರ್ ಅಟೆಂಡರ್ ಕೇಳ್ದೆ, ಯಾಕೆ ಸರ್ ನೀವು ಕುಡಿಯೋದು ಬಿಟ್ರಿ? ಎಲ್ಲ ನಾ ಕುಡಿಯೋದು ಬಿಟ್ಟೇನಪ್ಪ, ನಮ್ಮ ಕಾಕ ಕುಡಿತಾರೆ ಅವ್ರಿಗೆ ಕೊಡ್ರಿ ಅಂತ. ಸೊ ಈಗೇನಾಗ್ತಿತ್ತು, ದಿನ ಇವ್ರು ಬಂದು ಕೂಡಲೇ ಆ ಬಾರ್ ಅಟೆಂಡರ್ ಬಡ ಬಡ ಕಾಕನ ಮುಂದೆ 2 ರೂಪಾಯಿ ತಂದಿಡೋದು ಹೋಗ್ಬಿಡೋದು ಆಗ್ತಿತ್ತು. ಕೆಲವು ದಿನ ಆದಮೇಲೆ ಕಾಕಾಗೇನೋ ಆಗಿ ಕಾಕ ಬರೋದೇ ಬಿಟ್ಟ. ಬರೀ ಮಗ ಒಬ್ಬನ ಬಂದ ಆವತ್ತೆ. ಇವ ಬಾರ್ ಅಟೆಂಡರ್ ಕೇಳ್ದ, ಏನು ಸರ್ ಅಂಕಲ್? ಇಲ್ಲ ಅವ್ರು ಬಂದಿಲ್ಲ ಅಂತ. ಸರಿ 2 ರೂಪಾಯಿಗೆ 2 ರೂಪಾಯಿ ಸರಿ ಅಂತ 2 ರೂಪಾಯಿಗೆ ತಂದು ಕೊಟ್ಟ. ಇವ ಕುಡ್ದ ಕೂಡಲೇ, ಏನು ರೀ ನೀವು ಕುಡಿಯೋದು ಬಿಟ್ಟಿದ್ರಲ್ಲ ಮತ್ತೆ ಯಾಕೆ ಶುರು ಮಾಡಿದ್ರಿ ಏನು? ಏನಿಲ್ಲ, ನಾನಂತೂ ಕುಡಿಯಂಗಲೇ ಇಲ್ಲ, ಇದು ಖರೆ ಅಂದ್ರೆ ನಮ್ಮ ಕಾಕಂದು ಕುಡಿಲಿಕ್ಕತ್ತೀನಿ ಅಂತ. ಸೊ ನೋಡಿರಿ, ಇವ್ರಿಗೇನೋ ಒಂದು ನೆವ ಬೇಕಾಗ್ತದೆ ಜೋಗ್ ಜಂಕ್ಷನ್ಯಾಗ. ಕುಡುಕರ ಬಗ್ಗೆ ನಿಮ್ಮ ಕಡೆ ಜೋಕ್ಸ್ ಇದ್ರೆ ನಮಗೆ ದಯವಿಟ್ಟು ಕಳಿಸ್ರಿ, ನಾವು ವೇಟ್ ಮಾಡ್ತಿರ್ತೀನಿ.